27ನೇ ದಿನದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ 5 ಕಾಲು ಲಡ್ಡನ್ನ ಪಾವನಪಟ್ಟಣದ NBK ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಬಾಲಕೃಷ್ಣ ಅವರ ಅಪ್ಪಟ ಅಭಿಮಾನಿಗಳು ಆದಂತಹ ಶಾಂತಿ ಮೆಡಿಕಲ್ನ ದೇವರಾಜ್ ಅವರು 1,08,000ಕ್ಕೆ ಈ ಒಂದು 5 ಕಾಲು ಕೆಜಿಯ ಲಡ್ಡನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಲಡ್ಡು ಅವರ ಮನೆಗೆ ಹೋಗ್ತಾ ಇದೆ. ವಿನಾಯಕನ ಲಡ್ಡು ಅವರ ಮನೆಗೆ ಹೋಗ್ತಾ ಇದೆ. ಪಾವಗಡದ ಮಧುಗಿರಿ ಊರು ಬಾಗಿಲು ಬಳಿ ಇಟ್ಟಿರುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ 2ನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ 27ನೇ ದಿನದ ಅಂಗವಾಗಿ ಗುರುವಾರ ಲಡ್ಡನ್ನು ಹರಾಜು ಹಾಕಲಾಯಿತು. ಈ ಒಂದು ಲಡ್ಡನ್ನು NBK ಫ್ಯಾನ್ಸ್ ಮತ್ತು ತೆಲುಗು ಬಾಲಕೃಷ್ಣ ಹೀರೋ ಬಾಲಕೃಷ್ಣ ಅವರ ಅಪ್ಪಟ ಅಭಿಮಾನಿ ಪಾವಗಡ ತಾಲೂಕು ಅಧ್ಯಕ್ಷರು ಆದಂಥ ಶಾಂತಿ ಮೆಡಿಕಲ್ ದೇವರಾಜ್ ಅವರು 1,08,000ಕ್ಕೆ ಕೂಗಿ ಈ ಒಂದು ಲಡ್ಡನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಈ ವೇಳೆ ಅವರನ್ನು ಮೆರವಣಿಗೆ ಮೂಲಕ ವೇದಿಕೆ ಮೇಲೆ ಕರೆತಂದು ಅವರಿಗೆ ಸನ್ಮಾನಿಸಿದ್ದಾರೆ. ಕೃಪಾ ಕಟಾಕ್ಷ ಸಿಗ್ತಾ ಇದೆ ದೇವರಾಜ್ ಅವರಿಗೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅಷ್ಟೈಶ್ವರ್ಯ ದಯಪಾಲಿಸಿ ಅಂತ ನಾನಾದರೂ ಒಂದು ವಿನಾಯಕನಲ್ಲಿ ಮನವಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೀನಿ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಾದ ಕಾರ್ತಿಕ್ ದೇವರಾಜ್ ಬಗ್ಗೆ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದು ಹೀಗೆ. ತುಂಬಾ ಸಹಾಯಕ್ಕೆ ಬಂದಿದ್ದು ಇದೇ ದೇವರಾಜಣ್ಣ ತುಂಬಾ ಸಪೋರ್ಟಿಂಗ್ ಆಗಿ ತುಂಬಾ ನಮ್ಗೆ ಧೈರ್ಯ ಕೊಟ್ಟು ಮಾಡಿ ನಿಮ್ಮ ಹಿಂದೆ ಎಲ್ಲರೂ ಇರ್ತಾರೆ, ನೀವು ಮಾಡಕ್ಕೆ ಕಾಯ್ತಿದ್ರೆ ಒಂದು ಕಿಡಿ ಬೇಕಷ್ಟೇ ಪಾವಡಕ್ಕೆ. ಈ ಕಿಡಿ ಒಂದು ನಂತರ ಲಡ್ಡನ್ನು ತಮ್ಮದಾಗಿಸಿಕೊಂಡ ಶಾಂತಿ ಮೆಡಿಕಲ್ನ ದೇವರಾಜ್ ಅವರು ಮಾತನಾಡಿದ್ದು ಹೀಗೆ. ನಾವು ಒಂದು ಸಂಘಟನೆಯಲ್ಲಿ ಕಡಿಮೆ ಇದ್ದೀವಿ, ಹಾಗೇಂದ್ರಲ್ಲಿ ಕಡಿಮೆ ನಾವು. ಇದು ನಮ್ಮ ದೇಶ, ಇದು ನಮ್ಮ ಹಿಂದೂಗಳ ದೇಶ. ನಾವ್ ಯಾರು ಅನುಮತಿಸ್ರೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಅವ್ರು ಇರ್ಲಿ, ನಾವು ಹಿಂದೂಗಳಾದ್ಮೇಲೆ ಎಲ್ಲ ಭಾರತ ದೇಶ ಅಂದ್ರೆ ಹಿಂದೂ ದೇಶ ಇದು. ದಯವಿಟ್ಟು ಎಲ್ಲರೂ ಇದಕ್ಕೆ ಪಾಲ್ಗೊಂಡು ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಿಸುತ್ತೀನಿ. ಜೈ ಶ್ರೀರಾಮ್. ಹಾಗೆ ಒಂದು ವಿಷಯ ಹೇಳೋದು ನಮ್ಮ ಮರ್ತ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇದು ಇಷ್ಟೊಂದು ಸಕ್ಸಸ್ ಆಗಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ ಒಂದು ಟೀಮ್ ಇದೆ, ಬಜರಂಗ ದಳದ ಒಂದು ಟೀಮ್ ಇದೆ, RSS ಒಂದು ಟೀಮ್ ಇದೆ, ಶ್ರೀರಾಮ ಸೇನೆದ ಒಂದು ಟೀಮ್ ಇದೆ. ದಿನ ನಾನು ಅಂಗಡಿ ಬಾಗಿಲು ಹಾಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. 12 ಗಂಟೆ ಆದರೂ 1 ಗಂಟೆ ಆದರೂ ಈ ಫಂಡಿಂಗ್ಸ್ ಎಲ್ಲ ಕಟ್ತಾ ಇದ್ದಾರೆ. ಅವರು ಊಟ ಯಾವಾಗ ಮಾಡ್ತಾರೆ? ಏನಪ್ಪ ಊಟದ ಹಣ ಯಾರೋ ದುಡ್ಡಿರೋರನ್ನ ನಾವು ಮಾಡೋದಲ್ಲ. ಎಷ್ಟೊಂದು ಜನಕ್ಕೆ ದುಡ್ಡಿರುತ್ತೆ, ಆದ್ರೂ ಎಲ್ಲರಿಗೂ ಇಂಥ ಉದಾರವಾದ ಮನಸ್ಸಿರೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ನನಗೆ ಎಲ್ಲ ಸಹಕರಿಸಿದ ನನಗೆ ಇದೇ ಪ್ಲೇಸ್ನಲ್ಲಿ ಇದೇ ಜಾಗದಲ್ಲಿ ಹೋದ ವರ್ಷ ನಮ್ಮ ಹಿಂದೂ ಮಹಾಗಣಪತಿ 1ನೇ ವರ್ಷದ ಗಣಪತಿಗೆ ನಮ್ಮ ಅಣ್ಣ ತಮ್ಮಂದಿರ ಕಾಂಪಿಟೇಷನ್ಗೆ ಬಂದಿದ್ರು. ಇದೇ ಏರಿಯಾದವರಾಗಿರೋದ್ರಿಂದ ನಾವು ಬಿಟ್ಕೊಡಕ್ ಆಗೋದಿಲ್ಲ, ನಮಗೆ ಇರಲಿ ಅಂತ ಬಂದರು. ಅವ್ರಿಗೂ ಈ ಕಾರ್ಯಕ್ರಮ ಇದರಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಬ್ರದರ್ಸ್ಗೆ. ಈ ಹಿಂದೂ ಮಹಾಗಣಪತಿದು ಲಡ್ಡು ಅನ್ನೋದು ಎಷ್ಟು ಕೆಜಿ ಬರುತ್ತೆ, ಎಷ್ಟು ದುಡ್ಡು ಅಂತ ಮುಖ್ಯ ಅಲ್ಲ. ಜೀವನದಲ್ಲಿ ತುಂಬಾ ತಗೊಂಡಿರೋರು ಗೊತ್ತಾಗುತ್ತೆ ಆ ಲಡ್ಡು ಏನು. ನಮ್ಮ ಪಾವಗಡ ತಾಲೂಕದ ಒಂದು ಸಕ್ಸಸ್ಸು. ಈಗ ನೋಡಿ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಒಂದು ದಾಖಲೆ ಸಮೇತ ಅಲ್ಲ. ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅರ್ಥಪೂರ್ಣ ಇರುತ್ತೆ. ದಯವಿಟ್ಟು ಪಾವಗಡ ಟೌನ್ ಅಲ್ದಿದ್ರೆ ಹಳ್ಳಿಯಲ್ಲಿ ಎಲ್ಲ ಕಡೆ ಇದ್ದಲ್ಲಿ ನಮ್ಮ ಅಣ್ಣ ತಮ್ಮಂದರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಯಾರು ಮನೇಲಿ ಕುತ್ಕೊಳ್ದಂಗೆ ನಾವು ಹೆಣ್ಮಕ್ಳು ಬಂದ್ರೆ ಹೆಂಗೆ, ಇನ್ನೊಬ್ರು ಬಂದ್ರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಶ್ರೀರಾಮ ಆದ್ಮೇಲೆ ನಮ್ಮ ಜೈಬಾಲಯ, ಯಾಕಂದ್ರೆ ದೇವರು ನಮಗೆ ಫಸ್ಟ್ ಮೊದಲ ಆದ್ಯತೆ. ಆಮೇಲೆ ನಮ್ಮ ಆಶೀರ್ವಾದ ಸಿಗ್ಲಿ, ಅವರಿಗೆ ಅಷ್ಟೈಶ್ವರ್ಯ ದಯಪಾಲಿಸಿ ಅಂತ ಭಕ್ತರಲ್ಲಿ ಒಂದ್ಸತಿ ಗಟ್ಟಿಯಾದ ಚಪ್ಪಲ ಬರಲಿ. ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.